ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕತ್ತೆ ಮರಿಯನ್ನು ಹತ್ತಿದವನಾಗಿ ರಾಜನಂತೆ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡಿದ ಸಂದರ್ಭದಿಂದ ಮೊದಲುಗೊಂಡು ಆತನು ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದುವ ಸಂದರ್ಭದವರೆಗೂ, ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದ ಜೀವಿತದ ಕೊನೆಯ ವಾರದಲ್ಲಿ ಕಂಡುಬರುವ 6 ರೀತಿಯಾದ ವಸ್ತ್ರಗಳ ಕುರಿತು ಸತ್ಯವೇದದಲ್ಲಿ ಉಲ್ಲೇಖಿಸಿರುವಂಥದ್ದನ್ನು ಕಾಣುವಂತವರಾಗಿದ್ದೇವೆ. ಹಾಗಾದರೆ ಆ 6 ರೀತಿಯಾದಂಥ ವಸ್ತ್ರಗಳು ಯಾವುವು ಮತ್ತು ಆ ವಸ್ತ್ರಗಳು ನಮಗೆ ಕಲಿಸಿಕೊಡುವಂಥ ಆತ್ಮಿಕ ಸತ್ಯಾಂಶಗಳೇನು ಎಂಬುದನ್ನು ಈ ವಾರದಿಂದ ಒಂದೊಂದಾಗಿ ಧ್ಯಾನಿಸುತ್ತಾ ಮುಂದೆ ಸಾಗೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 8ನೇ ವಚನದಲ್ಲಿ ಮೊಟ್ಟ ಮೊದಲನೇದಾಗಿ ಕಂಡುಬರುವ ವಸ್ತ್ರ ಯಾವುದೆಂದರೆ, ಯೇಸು ಸ್ವಾಮಿ ಕತ್ತೆ ಮರಿಯನ್ನು ಹತ್ತಿದವನಾಗಿ ರಾಜನಂತೆ ಯೆರೂಸಲೇಮ್ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಜನರು ತಮ್ಮ ವಸ್ತ್ರಗಳನ್ನು ತೆಗೆದು ಆತನು ಬರುವ ದಾರಿಯಲ್ಲಿ ಹಾಸಿ ಯೇಸುವನ್ನು ರಾಜನಂತೆ ಸ್ವಾಗತಿಸುತ್ತಾ, ದಾವೀದ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂಬುದಾಗಿ ಆರ್ಭಟಿಸಿದರು ಎಂಬುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಜನರು ತಮ್ಮ ವಸ್ತ್ರಗಳನ್ನು ತೆಗೆದು ದಾರಿಯಲ್ಲಿ ಹಾಸಿ ಯೇಸು ಕ್ರಿಸ್ತನನ್ನು ರಾಜನಂತೆ ಸ್ವಾಗತಿಸುವ ಈ ಸನ್ನಿವೇಶ ನಮಗೆ ಕಲಿಸಿಕೊಡುವ ಆತ್ಮಿಕ ಪಾಠವೇನೆಂದರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ರಾಜನನ್ನಾಗಿ ಸ್ವೀಕರಿಸಬೇಕು. ನಮ್ಮ ಹೃದಯಗಳಲ್ಲಿ ಆತನನ್ನು ಕರ್ತನನ್ನಾಗಿ ಒಡೆಯನನ್ನಾಗಿ ಪ್ರತಿಷ್ಠಿಸಬೇಕು ಎಂಬುದನ್ನು ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ರಾಜನನ್ನಾಗಿ ಅಂಗೀಕರಿಸಿಕೊಳ್ಳಬೇಕೆಂದರೆ ನಾವು ನಮ್ಮ ವಸ್ತ್ರಗಳನ್ನು ತೆಗೆದು ಹಾಕಬೇಕು. ವಸ್ತ್ರಗಳು ಅಂದರೆ ಏನು? ಕೊಲಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನಗಳಲ್ಲಿ ನಾವು ಗಮನಿಸುವುದಾದರೆ, ನಮ್ಮ ಸ್ವಭಾವಗಳನ್ನು ವಸ್ತ್ರಕ್ಕೆ ಹೋಲಿಸಲಾಗಿದೆ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ ತಿಳಿಸಲಾಗಿದೆ. ನಾವು ಕ್ರಿಸ್ತನನ್ನು ರಾಜನನ್ನಾಗಿ ಅಂಗೀಕರಿಸಿಕೊಳ್ಳಬೇಕೆಂದರೆ, ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂದರೆ ನಾವು ಹಳೆಯ ವಸ್ತ್ರಕ್ಕೆ ಸಮಾನವಾಗಿರುವ ನಮ್ಮ ಪೂರ್ವ ಸ್ವಭಾವಗಳನ್ನು ತೆಗೆದು ಹಾಕಬೇಕು. ತೆಗೆದು ಹಾಕಿದಾಗ ಮಾತ್ರ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನದಲ್ಲಿ ತಿಳಿಸಲಾಗಿದೆ. ಅಂದರೆ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂದರೆ ನಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು. ಹಾಗಾದರೆ ನಮ್ಮ ಪೂರ್ವ ಸ್ವಭಾವ ಯಾವುದು ಅಥವಾ ನಮ್ಮ ಹಳೆಯ ವಸ್ತ್ರಗಳು ಯಾವುವು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ, ಮೊದಲನೇದಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 50ನೇ ವಚನದಲ್ಲಿ ತಿಳಿಸಿರುವಂತೆ, ಒಬ್ಬ ಹುಟ್ಟು ಕುರುಡನು ಯೇಸುವಿನಿಂದ ದೃಷ್ಟಿ ಹೊಂದುವುದಕ್ಕಾಗಿ ತಾನು ಹೊದ್ದಿದ್ದ ಹೊದಿಕೆಯನ್ನು ತೆಗೆದುಹಾಕಿ ಯೇಸುವಿನ ಬಳಿಗೆ ಬಂದನು ಎಂಬುದನ್ನು ಗಮನಿಸುತ್ತೇವೆ. ಪ್ರಿಯರೇ, ಈ ವಾಕ್ಯ ಭಾಗ ನಾವು ನಮ್ಮ ಹಳೆಯ ಜೀವಿತವನ್ನು, ಹಳೆಯ ಸ್ವಭಾವಗಳನ್ನು ತೆಗೆದು ಹಾಕಬೇಕು ಎಂಬುದಾಗಿ ಕಲಿಸಿಕೊಡುವಂಥದ್ದಾಗಿದೆ. ಇನ್ನು ಎರಡನೇದಾಗಿ ಜಕರ್ಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ತಿಳಿಸಿರುವಂತೆ ಹೊಲಸು ಬಟ್ಟೆ ಅಥವಾ ಕೊಳೆಯಾದ ಬಟ್ಟೆಯನ್ನು ತೆಗೆದು ಹಾಕಬೇಕು. ಅಂದರೆ ಇದು ನಮ್ಮ ಪಾಪ ಸ್ವಭಾವಕ್ಕೆ, ಪಾಪಮಯವಾದ ಜೀವಿತಕ್ಕೆ ಗುರುತಾಗಿರುವುದು. ನಾವು ನಮ್ಮ ಪಾಪಮಯವಾದ ಸ್ವಭಾವಗಳನ್ನು ತೆಗೆದು ಹಾಕಬೇಕು. ಇನ್ನು ಮೂರನೇದಾಗಿ ಆದಿಕಾಂಡ 3ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸಿರುವಂತೆ ಸ್ವಕಲ್ಪಿತ ವಸ್ತ್ರ ಅಥವಾ ಸ್ವನೀತಿ ಎಂಬ ವಸ್ತ್ರ. ಪಾಪ ಮಾಡಿದಂಥ ಆದಾಮ ಹವ್ವ ತಮ್ಮ ಬೆತ್ತಲೆಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ತಾವೇ ವಸ್ತ್ರಗಳನ್ನು ಕಲ್ಪಿಸಿಕೊಂಡರು. ಈ ವಸ್ತ್ರ ಮಾನವನೇ ನಿರ್ಮಿಸಿಕೊಂಡ ಸಂಪ್ರದಾಯ, ನೇಮನಿಷ್ಠೆ, ಆಚಾರ ವಿಚಾರ, ಕಟ್ಟಳೆಗಳಿಗೆ, ಮಾನವರ ಸ್ವನೀತಿಗೆ ಗುರುತಾಗಿರುವಂಥದ್ದಾಗಿದೆ. ಇನ್ನು 4ನೇದಾಗಿ ಆದಿಕಾಂಡ 27ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ತಿಳಿಸಿರುವಂತೆ ಅನ್ಯ ವಸ್ತ್ರ. ಇಲ್ಲಿ ಯಾಕೋಬನು ಏಸಾವನ ವಸ್ತ್ರಗಳನ್ನು ಧರಿಸಿಕೊಂಡು ಆಶೀರ್ವಾದವನ್ನು ಹೊಂದುವುದಕ್ಕಾಗಿ ಇಸಾಕನ ಬಳಿಗೆ ಹೋಗುತ್ತಾನೆ.
ಇದು ಸ್ವಲಾಭಕ್ಕಾಗಿ ನಾವು ನಮ್ಮತನವನ್ನು ಬಿಟ್ಟು ಇತರರಂತೆ ನಟಿಸುವುದು ಮತ್ತು ಲೋಕದ ಇತರ ಜನರನ್ನು ಅನುಕರಣೆ ಮಾಡುವುದಕ್ಕೆ ಸೂಚನೆಯಾಗಿದೆ. ಇನ್ನು 5ನೇದಾಗಿ 73ನೇ ಕೀರ್ತನೆ 6ನೇ ವಚನದಲ್ಲಿ ಗಮನಿಸುವುದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ಗರ್ವದ ಉಡುಪುಗಳನ್ನು ಬಲಾತ್ಕಾರದ ಉಡುಪುಗಳನ್ನು ತೆಗೆದುಹಾಕಬೇಕು ಎಂಬುದಾಗಿ. ಪ್ರಿಯರೇ, ಹೀಗೆ ಈ ಮೇಲೆ ವಿವರಿಸಿದಂತೆ ಈ 5 ರೀತಿಯಾದ ಸ್ವಭಾವಗಳನ್ನು ನಾವು ನಮ್ಮಿಂದ ತೆಗೆದುಹಾಕಿ ಕರ್ತನಾದ ಯೇಸು ಕ್ರಿಸ್ತನನ್ನು ರಾಜನನ್ನಾಗಿ ಸ್ವೀಕರಿಸಿ ಈ ಲೋಕದಲ್ಲಿ ಜೀವಿಸುವಂಥವರಾಗಬೇಕು. ಆ ದಿನ ಇಸ್ರಾಯೇಲರು ತಮ್ಮ ಬಟ್ಟೆಗಳನ್ನು ಯೇಸುವಿನ ದಾರಿಯಲ್ಲಿ ಹಾಸಿ ಯೇಸುವನ್ನು ರಾಜನಂತೆ ಸ್ವಾಗತಿಸಿದರು. ಆದರೆ ಅದೇ ಜನರು 1 ವಾರದ ನಂತರ ಯೇಸುವನ್ನು ಶಿಲುಬೆಗೆ ಹಾಕಿಸು, ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗಿದರು. ಅಂದರೆ ಒಂದೇ ವಾರದಲ್ಲಿ ಅವರು ತಮ್ಮ ಅರಸನನ್ನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿ ಬಿಟ್ಟರು. ಆದರೆ ಈ ದಿನ ನಾವು ಆತನನ್ನು ರಾಜನನ್ನಾಗಿ ಸ್ವೀಕರಿಸಿ ಕೊನೆಯವರೆಗೂ, ಅಂದರೆ ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ, ನಾವು ಈ ಲೋಕದಲ್ಲಿ ಬದುಕಿರುವವರೆಗೂ ಆತನನ್ನು ರಾಜನನ್ನಾಗಿ ನಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿ ಆತನನ್ನು ಹೊತ್ತು ಮೆರೆಸುವವರು ನಾವಾಗಬೇಕು. ಯಾಕಂದರೆ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಕಡೆಯವರೆಗೂ ಆತನಿಗಾಗಿ ನಂಬಿಗಸ್ತರಾಗಿ ಜೀವಿಸುತ್ತಾರೋ ಅವರು ರಕ್ಷಣೆ ಹೊಂದುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಆದುದರಿಂದ ನಾವು ನಮ್ಮ ವಸ್ತ್ರಗಳನ್ನು, ಅಂದರೆ ಹಳೆಯ ಸ್ವಭಾವಗಳನ್ನು ತೆಗೆದುಹಾಕಿ ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಈ ದಿನ ಕೇಳಿಸಿಕೊಂಡಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಾವು ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ನಿನ್ನನ್ನು ರಾಜನನ್ನಾಗಿ, ಅರಸನನ್ನಾಗಿ ನಮ್ಮ ಜೀವಿತದಲ್ಲಿ ಧರಿಸಿಕೊಳ್ಳಬೇಕು ಎನ್ನುವುದಾದರೆ ನಮ್ಮ ಹಳೆಯ ಸ್ವಭಾವಗಳನ್ನ, ಹಳೆಯ ವಸ್ತ್ರಗಳನ್ನ ತೆಗೆದು ಹಾಕಬೇಕು ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ವಾಕ್ಯದಲ್ಲಿ ತಿಳಿಸುತ್ತಾ ಬಂದ ಹಾಗೆ ಹಳೆಯ ಸ್ವಭಾವಗಳನ್ನ ತೆಗೆದುಹಾಕಿ ನೂತನ ಸ್ವಭಾವವನ್ನ ಧರಿಸಿಕೊಂಡವರಾಗಿ ನಿನ್ನನ್ನ ನಮ್ಮ ಹೃದಯಗಳಲ್ಲಿ ರಾಜನನ್ನಾಗಿ ಪ್ರತಿಷ್ಠಿಸಿ ನಿನ್ನ ಮಹಿಮೆಗಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನ ಅನುಗ್ರಹ ಮಾಡು. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನ ಆತ್ಮಿಕವಾಗಿ, ಮಾನಸಿಕವಾಗಿ ಮತ್ತು ಭೌತಿಕವಾಗಿ ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ವಿಶೇಷವಾಗಿ ಈ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಗಳಿಗಾಗಿ ಸಿದ್ಧಗೊಳ್ಳುತ್ತಿರುವಂಥ ಎಲ್ಲ ಮಕ್ಕಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಪ್ರಿಯ ಮಕ್ಕಳು ವರ್ಷವಿಡೀ ಓದಿರುವಂಥ ವಿಷಯಗಳನ್ನ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆ ಸಂದರ್ಭದಲ್ಲಿ ಪ್ರತಿ ಪ್ರಶ್ನೆಗಳಿಗೆ ಒಳ್ಳೆ ಉತ್ತರ ಬರೆದು ಒಳ್ಳೆ ಅಂಕಗಳನ್ನ ಗಳಿಸಲಿಕ್ಕಾಗುವಂತೆ ಸಹಾಯ ಮಾಡು. ಕರ್ತನೆ, ಮಕ್ಕಳು ಪರೀಕ್ಷೆ ಕುರಿತು ಅವರ ಮನಸ್ಸಿನಲ್ಲಿರುವಂಥ ಭಯ, ಆತಂಕ, ದಿಗಲನ್ನು ತೆಗೆದುಹಾಕಿ ಅವರಿಗೆ ಬೇಕಾದಂಥ ಧೈರ್ಯ, ಆಧರಣೆ, ಭರವಸೆ, ನಿರೀಕ್ಷೆಯನ್ನ ಅನುಗ್ರಹ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಮ್ಮೆ ಸ್ವಾಮಿ, ಈ ದಿನ ಜನ್ಮದಿನವನ್ನು ಕಂಡಂತ ಪ್ರಿಯರಿಗಾಗಿ, ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವಂತ ಪ್ರಿಯರಿಗಾಗಿ ನಾವು ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಅವರನ್ನು ಆಶೀರ್ವದಿಸು, ಮಹಿಮೆ ಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.